ಹೂ ಡ್ರಾಪ್ ಆಗೋದೆಲ್ಲ ನಿಂತಿದೆ. ಹೂವು ಎಲ್ಲ ದಟ್ಟವಾಗಿ ಚೆನ್ನಾಗಿ ಬರ್ತಾ ಇದೆ. ಒಂದು ಕಾಯಿಗೂ ಮತ್ತೊಂದು ಕಾಯಿಗೂ ಡಿಫ್ರೆನ್ಸ್ ಇಲ್ಲ. ಎಲ್ಲಾ ಕಾಯಿ ತೋಟದಲ್ಲಿ ಎಲ್ಲಾ ಮೂಲೆಯಲ್ಲೂ ಕೂಡ ಒಂದೇ ತರ ಶೈನಿಂಗ್ ಇದೆ. ಎಲ್ಲಾನು ಒಂದೇ ಸೈಜ್ ಕಾಯಿ. ಎರಡು ಟ್ಯಾಲಿ ಮಾಡಿದಾಗ ಇದು ಗಾತ್ರ ಮತ್ತೆ ಉದ್ದ ಎರಡು ಕೂಡ ಚೆನ್ನಾಗೇ ಇದೆ. ಚೆನ್ನಾಗೈತೆ, ಬೆಳೆ ಚೆನ್ನಾಗೈತೆ ಸರ್, ಕ್ವಾಲಿಟಿ ಚೆನ್ನಾಗೈತೆ. ಕೆ ನರಸಿಂಹಮೂರ್ತಿ ಅಂತೇಳಿ ಕೆಂಕರೆ ಗ್ರಾಮ. 10,000 ಪೈರು ಹಾಕಿದ್ವಿ. ನಾಟಿ ಮಾಡಿ ಈಗ 70 ದಿವಸ ಆಗಿದೆ. ನಾಟಿ ಮಾಡಿದ 45ನೇ ದಿವಸದಲ್ಲಿ ಒಂದು ಎಕರೆಗೆ 1 kg ಅಗ್ರಲೈಸರ್ ಡ್ರಿಪ್ ಮೂಲಕ ಕೊಟ್ಟಿವಿ. ಅದು ಕೊಟ್ಟ 10 ದಿನಗಳ ನಂತರ ಅಗ್ರ ಸ್ಮೈಲ್ ಎಕರೆಗೆ ಅದು 1 kg ಡ್ರಿಪ್ ಮೂಲಕ ಕೊಟ್ಟಿದ್ದೀವಿ. ರೆಂಬೆ ಕೊಂಬೆಗಳು ಪ್ರಮಾಣ, ಹೂವು ಮತ್ತು ಕಾಯಿಯ ಪ್ರಮಾಣ ಹೆಚ್ಚಾಗಿದೆ. ಗಿಡ ನಾಟಿ ಮಾಡಿ 70 ದಿವಸಕ್ಕೆ ಕಾಯಿ ಹಾರ್ವೆಸ್ಟ್ ಮಾಡ್ತಾ ಇದೀವಿ. ಈಗಾಗಲೇ ಒಂದು 800ರಿಂದ 900 kg ಆಗಿದೆ. ಇನ್ನು ಹಾರ್ವೆಸ್ಟ್ ಮಾಡೋದು ಇದೆ. 10,000 ಪೈರಿಗೆ ಮೊದಲನೇ ಒಂದು ಹಂತದಲ್ಲೇನೆ ಒಂದು 1000ರಿಂದ 1200 kg ಕಾಯಿ ಸಿಗುತ್ತೆ. ನಮ್ಮ ತೋಟಕ್ಕೆ ನಾವು ಅದು ಯೂಸ್ ಮಾಡಿದಾಗ ನಮ್ದು ಯಾವುದೇ ರೀತಿ ರೋಗ ಬಂದಿಲ್ಲ. ಇಳುವರಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಪಕ್ಕದಲ್ಲಿ ನಮ್ಮ ಅಣ್ಣವ್ರದ್ದು ಇನ್ನೊಂದು ತೋಟ ಇದೆ, ಅವರು ಬಳಸಿಲ್ಲ. ಎರಡು ಟ್ಯಾಲಿ ಮಾಡಿದಾಗ ಇದು ಗಾತ್ರ ಮತ್ತೆ ಉದ್ದ ಎರಡು ಕೂಡ ಚೆನ್ನಾಗೇ ಇದೆ. ಅದು ಗಾತ್ರನೂ ಕಡಿಮೆ ಇದೆ, ಲೆಂತ್ ಕೂಡ ಕಡಿಮೆ ಇದೆ, ಶೈನಿಂಗ್ ತುಂಬಾ ಕಡಿಮೆ ಇದೆ ಕಾಯಿ. ಇದು ತುಂಬಾ ಶೈನು ಕ್ವಾಲಿಟಿ ಆಗಿದೆ ಕಾಯಿ. ಅದಕ್ಕಿಂತ ಸ್ವಲ್ಪ 1 ಇಂಚ್ ಜಾಸ್ತಿನೇ ಇದೆ ಲೆಂತ್. ಇದು ನಮಗೆ ಮೊದಲಿನಿಂದ 50 kg ಮೂಟೆಗಳು ಹಾಕಿ ರೂಢಿ ಆಗ್ಬಿಟ್ಟಿತ್ತು. 50 kg ಮೂಟೆ ಎಷ್ಟು ಕೆಲಸ ಮಾಡ್ತಿತ್ತು, 1 kg ಎಗ್ರಲೈಸರು 1 kg ಅಗ್ರ ಸ್ಮೈಲು ಅಷ್ಟೇ ಕೆಲಸ ಕೂಡ ಮಾಡ್ತಾ ಇದೆ. ಬಳಸಿ ಅಂತ ನಾನು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಗೌರಿಬಿದನೂರಲ್ಲಿ ಅನ್ನಪೂರ್ಣ ಸೀಡ್ಸ್ ಅಲ್ಲಿ ಈ ಔಷಧಿನ ಪರ್ಚೇಸ್ ಮಾಡಿದ್ವಿ.